ಯೇಸುವಿನ ಪುನರುತ್ಥಾನ ಅಂದ್ರೆ ಅದು ಕೇವಲ ಇತಿಹಾಸದಲ್ಲಿ ನಡೆದ ಒಂದು ಘಟನೆನಾ ಅಥವಾ ಅದಕ್ಕಿಂತ ಏನಾದರೂ ಆಳವಾದ ಅರ್ಥ ಇದೆಯಾ? ನಮ್ಮ ಬದುಕಿನ ಬಗ್ಗೆನೇ ಏನಾದರೂ ದೊಡ್ಡ ಸತ್ಯ ಹೇಳ್ತಿದ್ಯಾ? ಬನ್ನಿ, ಈ ತುಂಬನೇ ಕುತೂಹಲಕಾರಿ ದೇವತಾಶಾಸ್ತ್ರೀಯ ವಾದವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಇಡೀ ಚರ್ಚೆಯ ಕೇಂದ್ರ ಬಿಂದು ಒಂದೇ ಒಂದು ಸರಳ ಪ್ರಶ್ನೆ: ಯೇಸುವಿನ ಪುನರುತ್ಥಾನ ನಿಜವಾಗ್ಲೂ ಏನನ್ನ ಪ್ರೂವ್ ಮಾಡುತ್ತೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಬೈಬಲ್ನ ರೋಮನ್ರಿಗೆ ಬರೆದ ಪತ್ರದ 1ನೇ ಅಧ್ಯಾಯ 4ನೇ ವಚನವನ್ನ ಆಧಾರವಾಗಿಟ್ಕೊಂಡು ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ ಬನ್ನಿ. ನೋಡಿ, ಈ ವಾದ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಸ್ಟೆಪ್ಸ್ ತಗೊಳ್ಳೋಣ. ಫಸ್ಟು ಮುಖ್ಯ ಪ್ರಶ್ನೆ ಏನು ಅಂತ ನೋಡೋಣ. ಆಮೇಲೆ 2 ಬೇರೆ ಬೇರೆ ದೃಷ್ಟಿಕೋನಗಳನ್ನು ನೋಡೋಣ. ಅದಾದ್ಮೇಲೆ ಈ 2 ದೃಷ್ಟಿಕೋನಗಳ ನಡುವಿನ ಗೊಂದಲ ಹೇಗೆ ಬಗೆಹರಿಯುತ್ತೆ ಮತ್ತು ಅದರ ಹಿಂದೆ ಇರೋ ಕಾಸ್ಮಿಕ್ ಚಾಲೆಂಜ್ ಏನು ಅಂತ ನೋಡಿ, ಕೊನೆಗೆ ಇದೆಲ್ಲ ನಮ್ಗೆ ಅಂದ್ರೆ ಮನುಷ್ಯರಿಗೆ ಹೇಗೆ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲನೇ ಹಂತ, ಈ ವಾದದ ಬೇರು ಎಲ್ಲಿದೆ ಅಂತ ನೋಡೋಣ. ಯೇಸು ಪುನರುತ್ಥಾನ ಆದ್ಮೇಲೆ ಅವರನ್ನ ದೇವರ ಮಗ ಅಂತ ಕರೆಯಲಾಯಿತು. ಆದ್ರೆ ಈ ಮಾತಿನ ನಿಜವಾದ ಅರ್ಥ ಏನು? ಇದು ಸುಣ್ಣೆ ಕೊಟ್ಟಿರೋ ಒಂದು ಟೈಟಲ್ ಅಷ್ಟೇನಾ? ಅಥವಾ ಇದರ ಹಿಂದೆ ಅದಕ್ಕಿಂತಲೂ ಆಳವಾದ ದೈವಿಕ ಸತ್ಯ ಏನಾದರೂ ಅಡಗಿದ್ಯಾ? ಇಲ್ಲಿರೋ ಲಾಜಿಕ್ ತುಂಬಾ ಸಿಂಪಲ್ ಆದ್ರೆ ಬಹಳ ಪವರ್ಫುಲ್. ನೋಡಿ, ಬೈಬಲ್ ಏನ್ ಹೇಳುತ್ತೆ ಅಂದ್ರೆ ಪಾಪದ ಸಂಬಳ ಸಾವು ಅಲ್ವಾ? ಹಾಗಾದ್ರೆ ಸಾವನ್ನ ಗೆಲ್ಬೇಕು ಅಂದ್ರೆ ಮೊದಲು ಏನನ್ನ ಗೆಲ್ಬೇಕು? ಪಾಪವನ್ನ. ಯೇಸು ಸತ್ತವರೊಳಗಿಂದ ಎದ್ದು ಬಂದ್ರು ಅಂದ್ರೆ ಅವರು ಸಾವನ್ನೇ ಗೆದ್ರು ಅಂತಾಯಿತು. ಇದರ ನೇರವಾದ ಅರ್ಥ ಏನು ಅಂದ್ರೆ ಅವರು ಪಾಪವನ್ನು ಕೂಡ ಗೆದ್ದಿದ್ದಾರೆ. ನೋಡಿ, ಇದೇ ಲಾಜಿಕ್ ಪಾಯಿಂಟ್ ಮುಂದಿನ ನಮ್ಮೆಲ್ಲ ಚರ್ಚೆಗೆ ಫೌಂಡೇಶನ್. ಓಕೆ, ಯೇಸು ಪಾಪವನ್ನ ಗೆದ್ರು ಅನ್ನೋದು ಈಗ ನಮ್ಗೆ ಕ್ಲಿಯರ್ ಆಯ್ತು. ಆದ್ರೆ ಇದು ಅವರ ಐಡೆಂಟಿಟಿ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ಎತ್ತುತ್ತೆ. ಅವ್ರು ಯಾರು? ಸೃಷ್ಟಿಕರ್ತನೋ ಅಥವಾ ನಮ್ಮ ತರಹನೇ ಸೃಷ್ಟಿಯಾದ ಒಬ್ಬ ಜೀವಿನೋ? ನೋಡಿ, ಇದೇ ಪ್ರಶ್ನೆನೇ ಈಗ 2 ಬೇರೆ ಬೇರೆ ಆಂಗಲ್ಗಳನ್ನ ಹುಟ್ಟುಹಾಕತ್ತೆ. ನೋಡಿ, ವಾದದ ಅಸಲಿ ತಿರುವಿರೋದೇ ಇಲ್ಲಿ. ಒಂದು ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಸೃಷ್ಟಿಯಾದ ಯಾವುದೇ ಜೀವಿಗೆ ಪಾಪವನ್ನ ಗೆಲ್ಲೋಕೆ ಆಗೋದೇ ಇಲ್ಲ. ಹಾಗಾಗಿ ಯೇಸು ಅದನ್ನ ಮಾಡಿದ್ರು ಅಂದ್ರೆ ಅವರು ಖಂಡಿತ ದೇವರೇ ಆಗಿರ್ಬೇಕು, ಅಂದ್ರೆ ಸೃಷ್ಟಿಕರ್ತ. ಆದ್ರೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಏನ್ ಹೇಳುತ್ತೆ ಅಂದ್ರೆ ಯೇಸು ಒಬ್ಬ ಪರ್ಫೆಕ್ಟ್ ಮನುಷ್ಯನಾಗಿ ಬಂದು ಪಾಪವನ್ನ ಗೆದ್ದು, ನೋಡಿ ಇದು ಸಾಧ್ಯ ಇದೆ ಅಂತ ನಮ್ಗೆಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರು ಅಂತ. ಹಾಗಾದ್ರೆ ಪುನರುತ್ಥಾನ ಯೇಸುವಿನ ದೈವತ್ವಕ್ಕೆ ಪ್ರೂಫಾ ಅಥವಾ ಮನುಷ್ಯರಿಗೆ ಒಂದು ಬ್ಲೂ ಪ್ರಿಂಟಾ? ಆದ್ರೆ ಈ ವಾದ ಇವೆರಡರಲ್ಲಿ ಒಂದನ್ನ ಚೂಸ್ ಮಾಡಲ್ಲ. ಬದಲಿಗೆ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಒಂದು ಅದ್ಭುತವಾದ ಪರಿಹಾರ ಕೊಡುತ್ತೆ. ಒಂದು ವೇಳೆ ಯೇಸು ಸೃಷ್ಟಿಕರ್ತ ಕೂಡ ಆಗಿದ್ದು ಅದೇ ಸಮಯದಲ್ಲಿ ಚೊಚ್ಚಲ ಮಗ ಅಂದ್ರೆ ಸೃಷ್ಟಿಯ ಭಾಗವೂ ಆಗಿದ್ರೆ ಅದು ಹೇಗೆ ಸಾಧ್ಯ? ನೋಡಿ, ಈ ಸೊಲ್ಯೂಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೃಷ್ಟಿಕರ್ತನೆ ತಾನಾಗಿ ಒಬ್ಬ ಸೃಷ್ಟಿಯಾದ ಜೀವಿಯ ರೂಪವನ್ನು ತಗೊಂಡ. ಹೀಗೆ ಮಾಡೋ ಮೂಲಕ ಆತ ಎಲ್ಲಾ ಸೃಷ್ಟಿ ಜೀವಿಗಳಲ್ಲಿ ಮೊದಲಿಗ ಅಥವಾ ಚೊಚ್ಚಲ ಮಗ ಆದ. ಅಂದ್ರೆ ಒಂದು ಹೊಸ ಮಾನವ ಜನಾಂಗಕ್ಕೆ ಆತನೇ ಫಸ್ಟ್ ಮಾಡೆಲ್ ಆದ. ಈ ರೀತಿ ದೈವಿಕ ಮತ್ತು ಮಾನವೀಯ ಎರಡೂ ಅವರಲ್ಲಿ ಒಂದಾಗಿ ಹೋಯಿತು. ಇದು ಕೇವಲ ಒಂದು ಥಿಯಾಲಜಿ ಡಿಬೇಟ್ ಅಷ್ಟೇ ಅಲ್ಲ. ಈ ದೇವರು ಮನುಷ್ಯನ ಕಾಂಬಿನೇಷನ್ ಇದೆಯಲ್ಲ, ಇದು ಒಂದು ಕಾಸ್ಮಿಕ್ ಲೆವೆಲಿನ ಚಾಲೆಂಜ್ಗೆ ಕೊಟ್ಟ ಉತ್ತರ. ಆ ಚಾಲೆಂಜ್ ಬಂದಿದ್ದು ಸೈತಾನನಿಂದ, ನೇರವಾಗಿ ದೇವರ ನ್ಯಾಯದ ಮೇಲೆ. ಸೈತಾನನ ಮುಖ್ಯವಾದ ವಾದ ಏನಾಗಿತ್ತು ಅಂದ್ರೆ ದೇವರು ಸೃಷ್ಟಿ ಮಾಡಿದ ಯಾವುದೇ ಜೀವಿಗೆ ಆತನ ಆಜ್ಞೆಗಳನ್ನ ಪಾಲಿಸೋದು ಇಂಪಾಸಿಬಲ್. ಯೋಚನೆ ಮಾಡಿ, ಒಂದು ವೇಳೆ ಈ ವಾದ ನಿಜ ಆಗಿದ್ರೆ ಆಗ ದೇವರ ಕಾನೂನೇ ಅನ್ಯಾಯ ಅಂತ ಆಗ್ಬಿಡುತ್ತೆ ಅಲ್ವಾ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಸೈತಾನನ ವಾದವೇ ಸರಿ ಅಂತಾದ್ರೆ ದೇವರು ಮಾಡಕ್ಕಾಗದೇ ಇರೋ ರೂಲ್ಸ್ ಕೊಟ್ಟು ಅದನ್ನ ಪಾಲ್ಸಿಲ್ಲ ಅಂತ ಶಿಕ್ಷೆ ಕೊಡೋ ಒಬ್ಬ ಕ್ರೂರ ಡಿಕ್ಟೇಟರ್ ತರ ಕಾಣಿಸ್ತಾನೆ. ಆಗ ನ್ಯಾಯ, ನೀತಿ ಅನ್ನೋ ಪದಗಳಿಗೆ ಅರ್ಥನೇ ಇರಲ್ಲ. ಆದ್ರೆ ಕರೆಕ್ಟಾಗಿ ಇದೇ ಪಾಯಿಂಟ್ನಲ್ಲಿ ಯೇಸುವಿನ ಪುನರುತ್ಥಾನ ಒಂದು ಫೈನಲ್ ಆನ್ಸರ್ ಆಗಿ ಬರುತ್ತೆ. ಚೊಚ್ಚಲ ಮಗನಾಗಿ ಅಂದ್ರೆ ಒಬ್ಬ ಸೃಷ್ಟಿ ಜೀವಿಯಾಗಿ ಯೇಸು ದೇವರ ಎಲ್ಲಾ ಆಜ್ಞೆಗಳನ್ನ ಪರ್ಫೆಕ್ಟಾಗಿ ಪಾಲಿಸಿ ತೋರಿಸಿದ್ರು. ಹೀಗೆ ಮಾಡಿ ಸೈತಾನನ ವಾದವನ್ನ ಸುಳ್ಳು ಅಂತ ಪ್ರೂವ್ ಮಾಡಿ ದೇವರ ನ್ಯಾಯವನ್ನ ಎತ್ತಿ ಹಿಡಿದ್ರು. ಸರಿ, ದೇವ್ರ ನ್ಯಾಯ ಪ್ರೂವ್ ಆಯ್ತೋ, ಎಲ್ಲ ಓಕೆ. ಆದ್ರೆ ಇದೆಲ್ಲ ನಮ್ಗೆ ಅಂದ್ರೆ ಕಾಮನ್ ಜನರಿಗೆ ಹೇಗೆ ಕನೆಕ್ಟ್ ಆಗುತ್ತೆ? ಯೇಸುವಿನ ಈ ಗೆಲುವು ನಮ್ಗೋಸ್ಕರ ಯಾವ ಹೊಸ ದಾರಿಯನ್ನ ತೆರೆಯುತ್ತೆ? ಇಲ್ಲಿ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಇದೆ. ಪಾಪವನ್ನ ಗೆಲ್ಲೋದು ಅಂದ್ರೆ ಅದು ನಮ್ಮ ಸ್ವಂತ ಪ್ರಯತ್ನದಿಂದ ಅಥವಾ ನಮ್ಮ ವಿಲ್ ಪವರ್ನಿಂದ ಆಗೋ ಕೆಲ್ಸ ಅಲ್ಲ.
ಬದಲಿಗೆ ಯಾವ ದೈವಿಕ ಶಕ್ತಿ ಯೇಸುವನ್ನ ಸತ್ತವರೊಳಗಿಂದ ಎಬ್ಬಿಸಿತೋ ಅಂದ್ರೆ ಪವಿತ್ರಾತ್ಮನ ಶಕ್ತಿ, ಅದೇ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ ಅಂತ ಈ ವಾದ ಹೇಳುತ್ತೆ. ಹಾಗಾದ್ರೆ ಯೇಸುವಿನ ಜೀವನ ನಮಗೆ ಒಂದು ಕ್ಲಿಯರ್ ಆದ 4 ಸ್ಟೆಪ್ ಮಾಡೆಲ್ ಕೊಡುತ್ತೆ. ಸ್ಟೆಪ್ 1 ದೇವರ ವಾಕ್ಯವನ್ನ ಸ್ವೀಕರಿಸೋದು. ಸ್ಟೆಪ್ 2 ಪವಿತ್ರಾತ್ಮನ ಶಕ್ತಿ ಮೇಲೆ ಡಿಪೆಂಡ್ ಆಗೋದು. ಸ್ಟೆಪ್ 3 ಆ ಶಕ್ತಿಯಿಂದ ಪಾಪವನ್ನ ಗೆಲ್ಲೋದು. ಮತ್ತು ಸ್ಟೆಪ್ 4 ಇದರ ಫೈನಲ್ ರಿಸಲ್ಟ್ ಆಗಿ ಪುನರುತ್ಥಾನವನ್ನ ಪಡೆಯೋದು. ಇದು ಯೇಸು ನಮಗಾಗಿ ಹಾಕಿಕೊಟ್ಟ ದಾರಿ. ಹಾಗಾಗಿ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದೇನೆಂದ್ರೆ, ಯೇಸುವಿನ ಗೆಲುವು ಅವರೊಬ್ಬರಿಗೆ ಸೀಮಿತವಾಗಿರಲಿಲ್ಲ. ಅದು ಒಂದು ರೀತಿ ಸೇತುವೆ ಕಟ್ಟಿದ ಹಾಗೆ. ಸೃಷ್ಟಿಕರ್ತನೇ ಸೃಷ್ಟಿಯ ರೂಪದಲ್ಲಿ ಬಂದು ದಾರಿ ತೋರಿಸಿದ್ರು. ಪಾಪ ಮತ್ತೆ ಸಾವಿನ ದೊಡ್ಡ ಕಂದಕವನ್ನ ದಾಟೋಕ್ಕೆ ಇಡೀ ಮನುಕುಲಕ್ಕೆ ಒಂದು ದಾರಿಯನ್ನ ಓಪನ್ ಮಾಡಿದ್ರು. ಈ ಇಡೀ ಚರ್ಚೆ ನಮ್ಮನ್ನ ತಂದು ನಿಲ್ಲಿಸೋದು ಕೊನೆಯ ಆದರೆ ತುಂಬಾನೇ ಆಳವಾದ ಒಂದು ಪ್ರಶ್ನೆಯ ಹತ್ತಿರ. ಒಂದು ವೇಳೆ ಪಾಪವನ್ನ ಗೆಲ್ಲೋಕೆ ನಮ್ಮ ಸ್ವಂತ ಶಕ್ತಿ ಸಾಕಾಗಲ್ಲ, ಅದಕ್ಕೆ ಪವಿತ್ರಾತ್ಮನ ದೈವಿಕ ಶಕ್ತಿಯ ಸಹಾಯ ಬೇಕೇ ಬೇಕು ಅನ್ನೋದಾದ್ರೆ, ಹಾಗಾದ್ರೆ ನಮ್ಮ ಫ್ರೀ ವಿಲ್ ಅಂದ್ರೆ ಸ್ವತಂತ್ರ ಇಚ್ಛೆಯ ಅರ್ಥವಾದರೂ ಏನು? ನಮ್ಮ ಆಯ್ಕೆಗಳಿಗೆ ಬೆಲೆ ಎಲ್ಲಿದೆ? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.